ನೋಡಿ ಇದೊಂದು ನಾಯಿ, ಅದನ್ನು ಭೈರವ್ ಬಾಬಾ ಅಂತೀವಿ. ನಮ್ಮ ಜೊತೆಯಲ್ಲೇ ಬರ್ತಾ ಇದೆ, ಗೊತ್ತಿಲ್ಲ ಎಷ್ಟು ದೂರ ಬರುತ್ತೆ ಅಂತ. ಅಲ್ಲಿ 2 ಕಿಲೋಮೀಟರ್ ಕ್ರಾಸ್ ಆಗಿದೆ. ನರ್ಮದೇಹರ್ ನರ್ಮದೇಹರ್. ಎದುರುಗಡೆ ಕಾಣ್ತಾ ಇರೋ ಬೆಟ್ಟನ ತಿಳಿಬೇಕು. ಗೆಟ್ ರೆಡಿ, ಬಟ್ ಇಟ್ಸ್ ರಿಯಲಿ ಗುಡ್. A lot of good experiences. ಅಲ್ಲಿ ಮುಂದೆ ನೋಡ್ತಾ ಇರಬೇಕು. ನಾನು ಹೇಳಿದ್ನಲ್ಲ ಆಗಲೇ, ಒಂದು ನಾಯಿ ನಮ್ಮ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಅಂತ. 2.5-3 ಕಿಲೋಮೀಟ್ರ್ ಆದರೂ ನಮ್ಮ ಜೊತೆಗೆ ಬರ್ತಾ ಇದೆ. ಹೇಳಿದ್ನಲ್ಲ, ಭೈರವ್ ಬಾಬಾ ಹೇಗೆ ದಾರಿ ತೋರಿಸ್ಕೊಂಡು ಹೋಗ್ತಾ ಇದ್ದಾನೆ. ಇದು ಇಲ್ಲಿನ ಮಹತ್ವ ನೋಡಿ. ನಮ್ಮ ನಾಯಿಗಳು ಪಕ್ಕದ ಬೀದಿಗೆ ಹೋಗ್ಲಿಕ್ಕೂ ಹೆದರ್ತಾರೆ. ಇದು ನಮ್ಮ ದಾರಿ ತೋರಿಸ್ಕೊಂಡು ಹೋಗ್ತಾ ಇದೆ. ಮುಂದೆ ಕಾಣಿಸ್ತಾ ಇದೆಯಲ್ಲ, ಈ ಬೆಟ್ಟ ಗುಡ್ಡ ಹತ್ತಿ ಹೋಗ್ಬೇಕು ನಾವೀಗ. ಇವಾಗ ರಿಯಲ್ ಟ್ರೆಕ್ಕಿಂಗ್, ನಿಜವಾದ ಪರಿಕ್ರಮ ಇಲ್ಲಿಂದ ಶುರುವಾಗುತ್ತೆ. ಇಲ್ಲಿ ಯಾರು ಇದನ್ನು ನಾಯಿ ಅಂತ ಕರೆಯಲ್ಲ, ಭೈರವ್ ಬಾಬಾ ಅಂತ ಕರೀತಾರೆ. ಸಿ ವಾಟ್ ಎ ಬ್ಯೂಟಿಫುಲ್ ಸೀನ್. ಸುಂದರವಾದ ದೃಶ್ಯ. ವಿ ಆರ್ ಎಂಜಾಯಿಂಗ್ ದ ನೇಚರ್, ವಿ ಆರ್ ಅಂಡರ್ ದ ನೇಚರ್. 100% ಪ್ಯೂರ್, non-polluted ಏರಿಯಾ. ಸೂರ್ಯ ಭಗವಾನ್ ಬರ್ತಾ ಇದ್ದಾರೆ ಈಗ ನೋಡಿ. ಈಗ ಸೂರ್ಯ ಕಿರಣಗಳು ಸೂರ್ಯ ಭಗವಾನ್ ನಮಸ್ಕಾರ ಮಾಡಿ. ಚೆನ್ನಾಗಿದೆ ನೋಡಿ. ವ್ಯೂ ಇಸ್ ಸೋ ಗುಡ್. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ನೋಡಿ, ನಮ್ಮ ಕಲೀಗ್ಸ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಸರಿ ಮಾಡ್ಕೊಂಡು ಬರ್ತಾರೆ. ಬನ್ನಿ, ದೇ ಆರ್ ಗುಡ್ ಇನ್ ವಾಕಿಂಗ್. ದೇ ಆರ್ ದ ಫ್ರಂಟ್ ರನ್ನರ್ಸ್. ಇಟ್ಸ್ ಟು ಗುಡ್ ಎನ್ವೈರನ್ಮೆಂಟ್. ನಾವು ಇಂಥ ದೃಶ್ಯ ನೋಡಬೇಕು ಅಂದರೆ ಬೆಂಗಳೂರಿಂದ ಒಂದು 300-400 ಕಿಲೋಮೀಟ್ರ್ ಹೋಗಬೇಕು, ಚಿಕ್ಕಮಂಗ್ಳೂರಿಗೆ ಹೋಗಬೇಕು. ಇಲ್ಲಿ ನೋಡಿ, ಬಟ್ ನಾನು 2000 ಕಿಲೋಮೀಟ್ರ್ ಬಂದಿದ್ದೀನಿ, ಅದು ಬೇರೆ ವಿಚಾರ. ಸೂಪರ್ ಅಲ್ಲ? ವೆರಿ ನೈಸ್. ನರ್ಮದೇ ಹರ್ ಬಾಬಾ, ನರ್ಮದೇ ಹರ್. ಇದು ಸರ್ದಾರ್ ಸರೋವರ್ ಬ್ಯಾಕ್ ವಾಟರ್ ಅಂತ ಹೇಳ್ತಾರೆ.
ಅದನ್ನು ಹತ್ತಿ ಇಳಿತಾ ಇದ್ದೀವಿ. ಇಳಿಯೋದು ಅಷ್ಟು ಈಸಿ ಅಲ್ಲ, ಸ್ವಲ್ಪ ಕಾಲ. Can you see the beautiful? ಇಲ್ಲಿ ನೋಡಿ, ನ್ಯಾಚುರಲ್ ಆಗಿ ಎಷ್ಟು ಚೆನ್ನಾಗಿದೆ ಕೆರೆ. नर्मदे हार आ जाओ. हाँ खाएंगे, इधर आओ, इधर अच्छा है.